ಸಾದಿಕ್ ಪೈಲ್ವಾನರು ಪ್ರಭು ಮನುಷ್ಯರು ಇದ್ದರು, ಈಗಲೂ ಅದಾರ ಅವರು. ಆದರೂ ಇಡೀ ಒಂದು ವ್ಯವಸ್ಥೆಯನ್ನು ಎದುರು ಹಾಕ್ಕೊಂಡು ಅದು ರಾಜಕೀಯ ಒಬ್ಬ ಮುಖ್ಯಮಂತ್ರಿ ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಎದುರು ಹಾಕ್ಕೊಂಡು ನಿಲ್ಲುವಂಥ ಸಹಿತ ಅಷ್ಟೇ ಕಷ್ಟ ಇತ್ತು ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ಏನಲ್ಲ. ಯಾಕಂದರೆ ರಾಜಕೀಯದ ನಡೆಯುವುದು ಇವತ್ತು ಏನಪ್ಪ ಅಂದರೆ ಯಾವುದೇ ಒಬ್ಬ ಜನಸಾಮಾನ್ಯ ಇವತ್ತು ಪ್ರತಿಭಟನಾರ್ಥವಾಗಿ ಎಲೆಕ್ಷನ್ ನಿಲ್ಲುವಂಥದ್ದಾಗಲಿ ಮತ್ತೇನೂ ಆಗಲಿ ಅಸಾಧ್ಯದ ಮಾತು. ಈಗೇನೋ ಸಮಾಜ ಒಂದಿಷ್ಟು ಹಿಂದಿತ್ತು, ಏನೋ ಆಗಬಹುದು ಅಂತ ತರ್ಕಿತ್ತು. ಅದರ ಕೊನೆಗೂ ಸಾದಿಕ್ ಅವರು ವ್ಯವಸ್ಥೆಯ ಒಂದು ನಾವು ಬರಿಪಶು ಅಂತೀವೋ ಮತ್ತೇನು ಅಂತೀವೋ ಹಿಂದಂತೆ ಸರಿದಿದ್ದಾರೆ. ಹೀಗಾಗಿ ಇಲ್ಲೇ ಈಗ ನೇರವಾಗಿ BJP ವರ್ಸಸ್ ದಾವಣಗೆರೆಯ ನಮ್ಮ ಇವ್ರ ಮಧ್ಯೆ ನಡೆಯುವಂಥದ್ದು ಮತ್ತು BJPಗೆ ಒಂದಿಷ್ಟು ಅವಕಾಶಗಳು ಹೆಚ್ಚಿದ್ದು ಇದರಲ್ಲಿ ಇಲ್ಲಂತಲ್ಲ. ಯಾಕಂದ್ರೆ ಸಾದಿಕ್ ಅವ್ರು ನಿಂತಿದ್ರೆ ವಿಶೇಷವಾಗಿ ಓಟುಗಳು ಹೊಡೆದ ಇಲ್ಲೇ ಒಬ್ಬ ಏನಪ್ಪ ಅಂದ್ರೆ ಆದಿವಾಸಿ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ, ನಮ್ಮ ST ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ ನಮ್ಮ ಈ ಶ್ರೀನಿವಾಸನ್ ದಾಸ್ ಕರಿಯಪ್ಪನವ್ರಿಗೆ ಅವಕಾಶಗಳು ಹೆಚ್ಚಿದ್ದು. ಬಟ್ ಈಗ ಈ ಘಟನೆ ಆಗಿದ್ದರಿಂದಾಗಿ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತೇಳಿ ತರ್ಕಗಳು ನೋಡು ಏನು ಡೆವಲಪ್ ಆಗ್ತಾವೆ ಅಂತೇಳಿ. ಅದರಲ್ಲೂ BJP ವಿಶೇಷವಾಗಿ ಈ ಸಲ ಒಂದು ಧೈರ್ಯ ಮಾಡಿ ಸಿದ್ದೇಶ್ವರ ಅವರ ಫಾಲೋವರ್ಗೆ ಟಿಕೆಟ್ ಕೊಟ್ಟಾಗ್ಯದ. ಇನ್ನು ಏನಿದ್ರು ಕಣದಲ್ಲಿ ಏನಾಗ್ತದೆ ನೋಡುವಂಥದ್ದು. ಬಟ್ ಈಗ ಇನ್ನೊಂದು ಮಾತು ನಾವು ಮೈಂಡ್ ಮೇಲೆ ಹೇಳಿದ್ದು ಯಡಿಯೂರಪ್ಪನವರು ಈ ಸೀಟನ್ನು ಗೆಲ್ಲಿಸ್ಕೊಂಡು ಬರ್ತಾರ ಇನ್ನು ಮೇಲೆ ಅಂತೇಳಿ ಒಂದು ಹೋಪ್ಸ್ ಇತ್ತು ಸಾದಿಕ್ ಅವರು ಇರೋವರೆಗೆ ಅಷ್ಟೇ ಆಗ್ಬೋದು ಅಂತೇಳಿ. ಬಟ್ ಅವರು ಸಹಿತ ರಾಜಕೀಯವಾಗಿ ಪ್ರಬಲರಿದ್ದಾರೆ ಮತ್ತು ಸಾಕಷ್ಟು ನಮ್ಮ ಪ್ರಭಾವವನ್ನು ಉಪಯೋಗ ಮಾಡಿಕೊಳ್ಳುವಂಥವ್ರು ಇದ್ದಾರೆ. ಆ ಹೊಂದಾಣಿಕೆ ಆರೋಪದಿಂದ ಇವ್ರು ಹೊರಗೆ ಬರ್ತಾರ ಅನ್ನುವಂಥದ್ದು ಈಗಿನ ಮಟ್ಟಿಗೆ ಹೇಳೋದಪ್ಪ ಅಂತಂದರೆ ಸಮರ್ಥವರಾಗಿರ್ಬೋದು, ಮಲ್ಲಿಕಾರ್ಜುನ ಅವರಾಗಿರ್ಬೋದು ಅಷ್ಟು ಸುಲಭವಾಗಿ ಈ ದಾವಣಗೆರೆಯ ಸೀಟನ್ನು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಟ್ಟು ಏನೋ ಆಗಲಿ ಸಾದಿಕ್ ಪೈಲ್ವಾನ್ ಅಂತ ಹಿಂದೆ ಸರಿದಿದ್ದಾರೆ. ಇದು ಈಗಿನ ಜಸ್ಟ್ ಡೆವಲಪ್ಮೆಂಟ್. ಇದರಿಂದಾಗಿ ವಿಶೇಷವಾಗಿ ಸಮರ್ಥವ್ರಿಗೆ ಅಥವಾ SS ಮಲ್ಲಿಕಾರ್ಜುನ ಅವರಿಗೆ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವೆ ಅನ್ನುವಂಥದ್ದು ಕಂಡು ಬರ್ತಾಯಿದೆ ಅಂತ ನಾವು ತಿಳ್ಕೊಬೋದು. ಬಟ್ ಆದರೂ ಮುಸ್ಲಿಮರ ಮನದಲ್ಲಿ ಇನ್ನೂ ಏನದ ಎಂಥದ ನಿಜವಾಗಿ ನಮಗೆ ಅನ್ಯಾಯ ಆಗ್ಯದಪ್ಪ ಅನ್ನುವಂಥ ಮನಸ್ಥಿತಿ ಅವ್ರದ್ದಿದ್ದರೆ ಸಾದಿಕ್ ಪೈಲ್ವಾನ್ ಹಿಂದೆ ತಗೊಳ್ಳಿ ಮತ್ತೊಬ್ಬರಿಂದ ತಗೊಳ್ಳಿ ಅದನ್ನು ಸದುಪಯೋಗ ಮಾಡ್ಕೊಳ್ಳಿ BJP ಮುಂದಾಗಿ ಅದನ್ನು ಸರಿಯಾದ ಸದುಪಯೋಗ ತಗೊಂಡ್ರೆ ಇನ್ನೂ ರಿಸಲ್ಟ್ ಭಿನ್ನ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಏನಾಗ್ಬೋದು, ಯಾಕಂದರೆ ಕೆಲವು ಜನ BJPಗೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಅನ್ನೋ ಸಹಿತ ಗಮನಾರ್ಹದಾಗಿ. ಹೀಗಾಗಿ ಮತ್ತಷ್ಟು ಫಸಲ್ ಹೆಚ್ಚಾಗಿದೆ. ಆದರೂ ಗೆಲ್ಲುವ ಅವಕಾಶಗಳು SS ಮಲ್ಲಿಕಾರ್ಜುನವ್ರಿಗೆ ಮಲ್ಲಿಕಾರ್ಜುನ ಮಗ ಸಮರ್ಥವ್ರಿಗೆ ಹೆಚ್ಚಾಗ್ತದೆ ಅನ್ನುವಂಥದ್ದು ಒಂದೇನೋ ಅನಿಸಿಕೆ. ಇದು ನಿಮಗೆ ಅನ್ನಿಸ್ತದ? ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆ.